ಹಲೋ ಹಾಯ್, ಗುಡ್ ಮಾರ್ನಿಂಗ್ ಎಲ್ರಿಗೂ ನಮಸ್ಕಾರ. ವೆಲ್ಕಮ್ ಬ್ಯಾಕ್ ಟು ಮೈ ಚಾನಲ್. ಎಲ್ಲರೂ ಹೇಗಿದ್ದೀರಾ? ಎಲ್ಲರೂ ತುಂಬ ಚೆನ್ನಾಗಿದ್ದೀರಾ ಅಂದ್ಕೊಳ್ತಾ ಇವತ್ತಿನ ವಿಡಿಯೋ ಸ್ಟಾರ್ಟ್ ಮಾಡ್ತಿದ್ದೀನಿ. ಇವತ್ತು ನಾನೊಂದು ಗೃಹ ಪ್ರವೇಶಕ್ಕೆ ಹೋಗಬೇಕು. ನಾವೆಲ್ಲರೂ ಫ್ಯಾಮಿಲಿ ಇಲ್ಲಿಂದ ತುಂಬ ದೂರ ಇದೆ, 2 hours ಆಗುತ್ತೆ. ನಾವು ಬೈಕಲ್ಲಿ ಹೋಗಿ ಮೆಟ್ರೋ ಸ್ಟೇಷನಲ್ಲಿ ಅಲ್ಲಿ ಪಾರ್ಕ್ ಮಾಡಿ ಮತ್ತೆ ಮೆಟ್ರೋದಲ್ಲಿ ಹೋಗಬೇಕು ಅಂತ ಪ್ಲ್ಯಾನ್ ಮಾಡಿದ್ವಿ. ಯಾಕೆಂದರೆ ಮಗು ಇರೋದ್ರಿಂದ ಬೈಕಲ್ಲಿ ಹೋಗೋದು ತುಂಬ ರಿಸ್ಕ್. ಹಾಗಾಗಿ ನಾನು ಮಾರ್ನಿಂಗ್ ಏನಿದೆ ಡೈಲಿ ರುಟೀನ್ ಎಲ್ಲ ಸ್ಟಾರ್ಟ್ ಮಾಡಿ ಮತ್ತು ನಾವು ಓಡ್ತೀವಿ. ನಾನು ಮಾರ್ನಿಂಗ್ ರುಟೀನ್ ಎಲ್ಲ ಶೂಟ್ ಮಾಡಲ್ಲ. ಬನ್ನಿ ನಿಮ್ಮನ್ನು ಗೃಹ ಪ್ರವೇಶಕ್ಕೆ ಕರ್ಕೊಂಡು ಹೋಗ್ತೀನಿ ಇವತ್ತು. ಗೋ. ಬ್ಯಾಗಲ್ಲಿ ಏನೇನು ಇಟ್ಕೊಂಡಿದ್ದೀನಿ ಅಂದರೆ 2 ಡೈಪರ್ ಮತ್ತು ವೆಟ್ ವೈಪ್, ಒಂದು ಜೊತೆ ಬಟ್ಟೆ, ಒಂದು ನ್ಯಾಪ್ಕಿನ್, ಒಂದು ಇರಲಿ ಅಂತ ಒಂದು ಏರ್ ಬ್ಯಾಂಡ್, ಮತ್ತು ಅಷ್ಟೇ. ಇನ್ನು ಬಾಳೆಹಣ್ಣು ಅವನಿಗೆ, ನೀರು ಮತ್ತು ಇದು ರೈಸು ಮತ್ತು ರೈಸ್ಗೆ ಒಂದು ಬಾಕ್ಸಿಗೆ ರೈಸ್ ಹಾಕ್ಕೊಂಡು ಮೊಸರನ್ನ ಇಟ್ಕೊತೀನಿ. ಏಕೆಂದರೆ ಲೇಟ್ ಆದರೆ ಒಂದು ಅಲ್ಲೇ ತಿನ್ನಿಸ್ಬೋದಂತ. ಸದ್ಯಕ್ಕಷ್ಟೇ ಒಂದು ಶೂದು ಬಟ್ಟೆ ಇದು ಸಿಂಪಲ್ಲಾಗಿ ವೈಟ್ ಕಲರು ಮತ್ತು ಒಂದು ಜೀನ್ಸು. ಯಾಕೆಂದರೆ ಈ ಸಮ್ಮರಲ್ಲಿ ಇದು ನಾನು ಈ ಸ್ಯಾರಿ ಹಾಕ್ಕೊಂಡಿದ್ದೀನಿ, ಗ್ರೀನ್ ಕಲರ್ ಸ್ಯಾರಿ. ಹಾಕೊಂಡು ತೋರಿಸ್ತೀನಿ ಯಾವ ಥರ ಇರುತ್ತೆ ಅಂತ. ತಿಂಡಿ ಎಲ್ಲ ಮುಗಿಸ್ಕೊಂಡು ಎಲ್ಲ ಕೆಲಸ ಎಲ್ಲ ಮುಗಿಸಿ ರೆಡಿ ಆದ್ವಿ. ಈ ಬಿಸಿಲಲ್ಲಿ ಮೆಟ್ರೋಲ್ಲಿ ಹೋದರೆ ತುಂಬ ಕಷ್ಟ ಆಗುತ್ತೆ ಅಂತ ಕ್ಯಾಬಲ್ಲಿ ಹೋಗೋಣ ಅಂತ ಡಿಸೈಡ್ ಮಾಡಿದ್ವಿ. ಗೃಹ ಪ್ರವೇಶಕ್ಕೆ ರೀಚ್ ಆಗಿ ಎಲ್ಲರೂ ಮಾತಾಡಿಸ್ಕೊಂಡು ಇಲ್ಲಿ ತೇಜನ್ಶುಗೆ ಊಟ ಮಾಡಿಸ್ಕೊಂಬಿಡೋಣ ಅಂತ 2nd ಫ್ಲೋರಿಗೆ ಬಂದ್ವಿ. ಕೂಡ ನಾನೊಂದು ಮಾಡ್ತೀನಿ. ತೇಜನ್ಶು ಈಚೆ ಹೋಗ್ಬೇಡ, ಬಿಸಿಲು. ಇವಳು ಭೂಮಿಕಾ ಅಂತ ನಮ್ಮ ಅಕ್ಕನ ಮಗಳು, ಅಂದರೆ ನಮ್ಮಪ್ಪನ ಅಣ್ಣನ ಮಗಳ ಮಗಳು. ಯಾಕೆ ಹೋಗಲ್ಲ ಅಕ್ಕನ ಹತ್ರ? ಅಕ್ಕ ಮಗನೇ ಅವ್ರ ಮನೇಲೂ ನಿಂತರ ಪಾಪು ಇದ್ದಾಳೆ, ಕೇಳು. ಅಲ್ಲ ಇದ್ರೆ ಖುಷಿಯಾಗಿರ್ತಾನೆ ರೀ. ಏನ್ ಗೊತ್ತಾ, ನಾನ್ ಸ್ಕೂಲ್ಗೆ ಹೋಗ್ಬೇಕಾದ್ರೆ ಇವರೆಲ್ಲ ಸಣ್ಣ ಮಕ್ಳು. ಇವಾಗಲೇ ನನಗೆ ಇಷ್ಟು ದೊಡ್ಡ ಮಗ ಆಗವನೇ ನಂಬಕ್ಕೆ ಆಗಲ್ಲ ಅಲ್ವಾ? ಇವರಿಬ್ರು ನಮಗಿಲ್ಲಿ ಪರಿಚಯ ಆದರು ಮತ್ತು ಇವರು ಆಟ ಆಡ್ತಿದ್ರು. ಸೊ ಹಂಗಾಗಿ ನಮಗೂ ಟೈಮ್ ಪಾಸ್ ಆಗುತ್ತೆ ಅಂತ ನೋಡ್ತಿದ್ದೀವಿ. ಹತ್ರ ಮಾಡಿ 10 ಸತಿ ಮಾಡೋದು, ಯಾರು ಫಸ್ಟ್ ಮಾಡ್ತಾರೋ ಅವ್ರು ಬಿಟ್ಟು 10 ಸಲ ಯಾರು ಫಸ್ಟ್ ಮಾಡ್ತಾರೆ ಅವ್ರು ವಿನ್ನು. ಈಗ ವೆಯ್ಟ್ 1 2 3 ಸ್ಟಾರ್ಟ್. ತೇಜಸ್ವಿ ನೋಡಲ್ಲ, ಅಕ್ಕ ಅಣ್ಣ ಮಾಡ್ತಾ ಇದ್ದಾರೆ. 1 2 ನಾನು ಕೌಂಟ್ ಮಾಡ್ಕೊಳಲ್ಲ, ನೀವೇ ಮಾಡಬೇಕು. ಅದು ನಿಲ್ಲದ ಅಷ್ಟೊತ್ತಿಗೆ ಏಳು 8 ಹೊಡಿಬಾರ್ದು, ಆಟಾಡು. ನೀರು ಇದು ಓಪನ್ ಮಾಡೋದು ಹೆಂಗ ಪಾಪ? ತೇಜನ್ಶು ಇದು ಓಪನ್ ಮಾಡೋದು ಹೆಂಗವ? ಅಕ್ಕಂಗೆ ಗೊತ್ತಿಲ್ವಂತ ತೋರಿಸು. ಬೇಡ ಓಪನ್
ಆಗ್ತಿಲ್ಲ, ಅಕ್ಕಂಗೂ ಆಗ್ತಿಲ್ಲ ತೋರ್ಸೋ ಬಾಬಾ. ಎಲ್ಲರೂ ಕೆಳಗಡೆ ಊಟಕ್ಕೆ ಅಂತ ಹೋದರು. ನಾನು ಮುಂಚೆನೇ ಊಟ ಮುಗಿಸ್ಕೊಂಡು ಬಂದಿದ್ದೆ. ನನ್ನ ಹಸ್ಬೆಂಡ್ ಇವಾಗ ಊಟಕ್ಕೆ ಹೋದರು. ಇದು ಆಲ್ರೆಡಿ ನಮಗೆ ಗೊತ್ತಿರೋರು ಗೃಹ ಪ್ರವೇಶ ಆಗಿರೋದ್ರಿಂದ, ನಮ್ಮೂರವ್ರು ಆಗಿರೋದ್ರಿಂದ ಆಲ್ರೆಡಿ ಗೊತ್ತಿರೋರೇ ಬಂದಿದ್ದರು ತುಂಬ ಜನ. ಹಾಗಾಗಿ ನಾನು ಮುಂಚೆನೇ ಹೋಗಿ ಊಟ ಮುಗಿಸ್ಕೊಂಡು ಬಂದುಬಿಟ್ಟೆ. ಇಬ್ಬರೂ ಹೋದರೆ ಇಬ್ಬರೂ ಊಟ ಮಾಡೋಕ್ಕಾಗಲ್ಲ ತೇಜಸ್ವಿನ ಎತ್ಕೊಂಡು ಅಂತ. ಇಲ್ಲಿ ನಾನು ಹಾಗೆ ಟೈಮ್ ಪಾಸ್ ಮಾಡಿಸ್ತಾ ಇದ್ದೀನಿ, ಆಟ ಆಡಿಕೊಂಡು ವಾಟರ್ ಬಾಟ್ಲು ಕೊಡ್ಕೊಂಡು. ಇದನ್ನು ಇದಿರುತ್ತಲ್ಲ ಸ್ಪೆಕ್ಸ್ ಗ್ಲಾಸು, ಅದನ್ನೆಲ್ಲ ಹಾಕೊಂಡ್ರೆ ತೆಗೆದು ಹಿಡ್ಕೊಂತಾನೆ. ಏನು ಬೇಕು? ಮೊಬೈಲ್ ಬೇಕಾ? ನೋಡಿ ಅಣ್ಣ ಕಾಣಿಸ್ತಾರೆ ಇಲ್ಲ ಹಾಕಿರಿ. ಅಣ್ಣಂದು ಕೊಡು, ವೈಫೈ ಕೊಡು. ಒಂದು ಫ್ಲೈಂಗ್ ಕಿಸ್ ಕೊಡು, ನೀನು ಕೊಡು. ಫ್ಲೈಂಗ್ ಕಿಸ್ ಕೊಡು, ಹಿಂಗೆ ಕೊಡು ನೀನೊಂದು. ಕೊಟ್ಟರು ಫ್ಲೈಂಗ್ ಕಿಸ್ ಕೊಡ್ತು ಕೊಡು ಮಗನೇ. ಕೊಡೋಕೆ ಮೂಡಿಲ್ಲ ನಮಗೀಗ. ನೀನು ಕೂಡ ಹೋಗ್ತಾರವ್ರೀಗ. ನೋಡು ಹೋದ್ರು. ನೀನು ಕೊಡಪ್ಪ ಒಂದು ಕೊಡಮ್ಮ, ಬಾಯ್ ಮಾಡಿ ಹೋಗ್ಲಿ. ನೋಡು ಹೋದ್ರು. ಡ್ಯಾನ್ಸ್ ಮಾಡಿ ಎದ್ದು ಬಡಿತವ್ರಲ್ಲ ಇದು. ಏನೇನಿದೆ? ಏನಿಟ್ಟಿದ್ದಾರೆ ಮಮ್ಮ? ಏನಿಟ್ಟಿದ್ದಾರೆ? ನೋ ಕೀಳಬಾರ್ದು, ನೋಡಬೇಕು. ಜಿಪ್ ಹಾಕು ಮಮ್ಮ, ಜಿಪ್ ಹಾಕಿದ್ದು, ಜಿಪ್ ಹಾಕು. ಓಪನ್ ಮಾಡು ಈ ಕಡೆಯಿಂದ. ಕೀಳ್ಬಾರ್ದಾದ್ರೆ ವೇಸ್ಟ್ ಆಗುತ್ತೆ. ಕೀಳ್ಬಾರ್ದು, ವೇಸ್ಟ್ ಆಗುತ್ತೆ. ನೋ 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 ನೋ. ಏನದು? ವಾಟರ್ ಬಾಟ್ಲಾ? ನೀರು ಕುಡಿ. ಐ ಇನ್ನೇನು ಬೇಕು? ಇದನ್ನೂ ಇಡು, ಇದನ್ನೂ ಅದರೊಳಗಡೆ ಇಡು. ಬೇಕಾಗುತ್ತೆ ಹೋಗ್ಬೇಕಾದ್ರೆ ಕುಡಿಯೋಕ್ಕೆ. ಇದು ಇಡು. ಜಿಪ್ ಹಾಕು. ಜಿಪ್ ಹಾಕು. ಅರ್ಧೋಗುತ್ತೆ ಬಿಡು. ನಾನು ಹಾಕ್ತೀನಿ ಬಿಡು. ಆಮೇಲೆ ಹಾಕೋಣ, ಹೋಗ್ಬೇಕಾರೆ ಹಾಕೊಂಡು ಹೋಗೋಣ. ಯಾಕೆ ಮತ್ತೆ ಬೇಕಾ? ಆಟ ಆಡ್ತೀಯಾ? ವೇಸ್ಟ್ ಮಾಡಬಾರ್ದಾದ್ರೆ. ವೇಸ್ಟ್ ಮಾಡಬಾರ್ದು. ಜಾಣ. ಇಡಪ್ಪ
ಗುಡ್ ಬಾಯ್ ತೇಜಸ್ಸು. ಹಾಂ ಹಾಕು, ಕ್ಲೋಸ್ ಮಾಡ್ರಿ. ಎತ್ಕೊಳ್ಳೋದು ಹೋಗೋದೀಗ. ಪಪ್ಪ ಬಂದಮೇಲೆ ಎತ್ಕೊಳ್ಳೋದು ಹೋಗೋದು. ಸಾಕು ಮಮ್ಮ. ಇನ್ನೂ ಏನು ನೋಡ್ಬೇಕು ಮಮ್ಮ ನೀನು? ಏನದು? ತೋರಿಸೇನು? ಎಲ್ಲಿ? ತಗೋ. ಸ್ಪೂನ್ ಕೊಡೋಣ? ಸ್ಪೂನ್ ಕೊಡ್ತೀನಿ. ಊಟ ಮಾಡಿಸ್ತೀಯಾ? ಅಯ್ಯೋ, ಊಟ ಮಾಡಿಸು ಪಾಪಂಗೆ. ಬೇಬಿಗೆ ಊಟ ಮಾಡಿಸಪ್ಪ ಬೇಬಿ ಎಲ್ಲೈತೆ ಎಲ್ಲೈತಪ್ಪ ಬೇಬಿ ಇಲ್ಲಿಲ್ಲ. ನಮ್ಮನೇಲಿ ಇರೋದು ಇಲ್ಲಲ್ಲ. ನನಗೆ ಮಾಡಿಸ್ತೀಯಾ? ಜಾಣ. ಇಡು ಅದ್ರೊಳಗಡೆ ಒಳಗಡೆ ಇಡು. ಹೋಗೋಣ, ಇಡು. ಜಾಣ. ಊರಿಂದ ದೇವ್ರು ಕರ್ಕೊಂಬಂದಿದ್ರು. ಅದು ಆಲ್ರೆಡಿ ಕಳಿಸ್ತಿದ್ರು. ಇವಾಗ ಟೈಮ್ ಆಗಿತ್ತು ಅಂತ ನಾವು ನೋಡಿಕೊಂಡು ಹೊರಡೋಣ ಅಂತ ಕೆಳಗಡೆ ಬಂದ್ವಿ. ನಾನು ಎಲ್ಲಿ ಮಾಡ್ಕೊಳ್ಳೋಣ? ಈ ಗೃಹ ಪ್ರವೇಶ ಬಂದು ನಮ್ಮ ಹಸ್ಬೆಂಡ್ ಊರವ್ರದ್ದು, ನಮ್ಮ ಮನೆ ಎದುರುಗಡೆ ಅವ್ರದ್ದು. ನಾವು ಹೇಗಿದ್ರು ವೀಕೆಂಡ್ ಆಗಿರೋದ್ರಿಂದ ಎಲ್ಲರೂ ಹೋಗೋಣ ಅಂತ ಬಂದ್ವಿ. ಚೆನ್ನಾಗಿತ್ತು. ಇವರು ಬಂದು ಈ ಅಣ್ಣ ಊರಿಂದ ಬಂದು ಇಲ್ಲೇ ಬೆಂಗಳೂರಲ್ಲಿ ಸೆಟಲ್ ಆಗಿ ಮನೆ ಮಾಡಿರೋದು. ಮನೆಯೆಲ್ಲ ತುಂಬ ಚೆನ್ನಾಗಿತ್ತು. ಮತ್ತು 3 ಫ್ಲೋರ್ ಮಾಡಿರೋದು. ಗ್ರೌಂಡ್ ಫ್ಲೋರ್, ಫಸ್ಟ್ ಫ್ಲೋರ್, ಸೆಕೆಂಡ್ ಫ್ಲೋರ್. ಗ್ರೌಂಡ್ ಫ್ಲೋರು ಮತ್ತು ಸೆಕೆಂಡ್ ಫ್ಲೋರು ಬಂದು ಸಿಂಗಲ್ BHK ರೆಂಟ್ಗೆ ಅಂತ ಮಾಡಿದ್ದಾರೆ. ಇವಾಗ ನಾನೇನು ತೋರಿಸ್ತಿದ್ದೀನಿ ಇದು 2 BHK ಅವ್ರಿಗೆ ಓನ್ ಪರ್ಪಸ್ಗೆ. ಇಲ್ಲಿ ನೀವು ನೋಡ್ತಾ ಇರ್ಬೋದು, ಇಂಟೀರಿಯರೆಲ್ಲ ಚೆನ್ನಾಗಿ ಮಾಡ್ತಿದ್ದಾರೆ. ಮತ್ತು ಎಲ್ಲ ಕೂಡ ಚೆನ್ನಾಗಿತ್ತು. ನಾವು ಬಂದಾಗ ಫಸ್ಟು ಆ ಟೈಮಲ್ಲಿ ತುಂಬ ಜನ ಇದ್ದರು. ನಾನೇನು ಮನೆಯೆಲ್ಲ ಕರೆಕ್ಟಾಗಿ ನೋಡೋಕ್ಕಾಗಿರಲಿಲ್ಲ. ಹಾಗಾಗಿ ಇವಾಗ ನೋಡ್ಕೊಳ್ಳೋಣ ಅಂತ ಎಲ್ಲ ನೋಡ್ತಿದ್ದೀನಿ. ನೋಡಿ, ಇದೆಲ್ಲ ಡೋರೆಲ್ಲ ನೋಡ್ಬೋದು, ಎಷ್ಟು ಚೆನ್ನಾಗಿ ಡಿಸೈನ್ ಎಲ್ಲ ಚೆನ್ನಾಗಿ ಮಾಡಿದರು. ಇಲ್ಲಿ ಬಂದು ಮಾಸ್ಟರ್ ಬೆಡ್ರೂಮ್, ಒಂದು ಮಾಸ್ಟರ್ ಬೆಡ್ರೂಮ್, ಇನ್ನೊಂದು ಅವರು ಸ್ಟಡಿ ರೂಮ್ ಥರ ಮಾಡಿದರು. ಇನ್ನು ಮಾಸ್ಟರ್ ಬೆಡ್ರೂಮ್ಗೆ ಸಿಂಕ್ ಮತ್ತು ಅಟ್ಯಾಚ್ ಬಾತ್ರೂಮ್, ಇನ್ನೊಂದು ಮಾಮೂಲಿ ಇನ್ನೊಂದು ರೂಮ್ಗೆ ಸಿಂಪಲ್ ಒಂದು ರೂಮು. ಆ್ಯಕ್ಚುಲಿ ಬೆಂಗಳೂರಲ್ಲಿ ಅದು ಈ ಕಾಸ್ಟಲ್ಲಿ ಮನೆ ಮಾಡೋದು ತುಂಬ ಎಕ್ಸ್ಪೆನ್ಸಸ್ ಆಗುತ್ತೆ. ಇನ್ನು ಟೈಮ್ ಆಯಿತು, ಆಲ್ರೆಡಿ ಹಸ್ಬೆಂಡ್ ಕರೀತಿದ್ರು, ಹೋಗೋಣ ಅಂತ ಹೊರಟ್ವಿ. ಮತ್ತು ಇಲ್ಲಿ ತುಂಬ ಬಿಸಿಲಿತ್ತು. ಮತ್ತು ಭೂಮಿಕಾನು ನಮ್ಮ ಜೊತೆಲೇ ಕರ್ಕೊಂಡು ಬಂದ್ವಿ. ಮಾಧವರದಲ್ಲಿ ಡ್ರಾಪ್ ಮಾಡೋಣ ಅಂತ. ಇದು ಓಪನ್ ಆ್ಯಂಡ್ ಶಟ್. ಓಪನ್ ಆ್ಯಂಡ್ ಶಟ್. ತೇಜಸ್ಸು, ಯಾಕೆ ಸುಸ್ತಾಗಿದೆಯಾ? ನಿದ್ದೆ ಮಾಡಿಲ್ಲ. ಯಾಕೆ ಮಗ್ಳೆ? ನಿದ್ದೆ ಮಾಡು. ಏನದು ಬೇಡ, ಅದು ನೀನು ನಿದ್ದೆ ಮಾಡಿ. ಇವಾಗ ನಿದ್ದೆ ಮಾಡು.